ನಮಸ್ತೆ ಸ್ನೇಹಿತರೆ. ಇವತ್ತು ಶಿವನನ್ನು ಗಜಚರ್ಮಾಂಬರ ಅಂತ ಯಾಕೆ ಕರೀತಾರೆ, ಅದರ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಗಜಚರ್ಮಾಂಬರ ಎಂದರೆ ಸಾಮಾನ್ಯವಾಗಿ ಹುಲಿ ಚರ್ಮ ಎಂದು ತಿಳಿದಿರುತ್ತಾರೆ. ಏಕೆಂದರೆ ಹುಲಿ ಚರ್ಮದ ಮೇಲೆ ಶಿವನು ಕುಳಿತು ಧ್ಯಾನಾಸಕ್ತನಾಗಿರುತ್ತಾನೆ. ಆದರೆ ಗಜಚರ್ಮಾಂಬರ ಅಂದರೆ ಆನೆ ಎನ್ನಬಹುದು. ಹಾಗೆಯೇ ಶಿವನು ಹುಲಿ ಚರ್ಮದ ಮೇಲೆ ಕೂತಿರುವುದರಿಂದ ವ್ಯಾಘ್ರ ಚರ್ಮಾಂಬರ ಅಂತ ಹೇಳಬಹುದು. ಹಾಗಾದರೆ ಶಿವನು ಗಜಚರ್ಮಾಂಬರ ಹೇಗಾದ? ಈ ಕುರಿತಾದ ಕತೆ ತಿಳಿಯೋಣ ಬನ್ನಿ. ಪರಮೇಶ್ವರನು ಒಮ್ಮೆ ತನ್ನ ಸತಿ ಪಾರ್ವತಿಯೊಡನೆ ಕಾಶಿ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತು. ಸತಿಯೊಡನೆ ಕಾಶಿ ಕ್ಷೇತ್ರದಲ್ಲಿ ಸಂಚರಿಸುತ್ತಿದ್ದ ಪರಮೇಶ್ವರನು ಋಷಿಮುನಿಗಳಿಂದ ಸ್ಥಾಪಿತವಾಗಿದ್ದ ಸಾವಿರಾರು ಶಿವಲಿಂಗಗಳ ಕುರಿತು ಗೌರಿಗೆ ವರ್ಣಿಸುತ್ತಾ ಮತ್ತೊಂದೆಡೆ ಇದ್ದ ರತ್ನೇಶ್ವರ ಲಿಂಗದ ಹತ್ತಿರ ಬಂದಾಗ, ಎಲ್ಲ ದಿಕ್ಕುಗಳಿಂದಲೂ ನಮ್ಮನ್ನು ಕಾಪಾಡಿ ಕಾಪಾಡಿ ಎಂಬ ಪ್ರತಿಧ್ವನಿ ಕೇಳಿತು. ಧ್ವನಿ ಬಂದತ್ತ ಶಿವನ ದೃಷ್ಟಿ ಹರಿಸಿದ. ಆಗ ಕಂಡಿದ್ದು ಮಹಿಷಾಸುರನ ಮಗ ಗಜಾಸುರ. ಈತನೂ ಸಹ ಎಲ್ಲ ರಾಕ್ಷಸರಂತೆ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸು ಮಾಡಿದ್ದನು. ಬ್ರಹ್ಮನು ಇವನ ತಪಸ್ಸಿಗೆ ಮೆಚ್ಚಿ ಅವನು ಕೇಳಿದ ವರವನ್ನು ಕೊಟ್ಟಿದ್ದನು. ಆ ವರ ಏನೆಂದರೆ, ಈ ಜಗತ್ತಿನಲ್ಲಿ ತನಗೆ ಸಾವೇ ಬರಬಾರದು. ಅಕಸ್ಮಾತ್ ಸಾವು ಬರುವುದಾದರೆ ಆತನು ಕಾಮನ ವಶವಾಗಿರಬಾರದು ಎಂಬ ವರವನ್ನು ಕೇಳಿದಾಗ ಬ್ರಹ್ಮನು ತಥಾಸ್ತು ಎಂದರು. ಇದರಿಂದ ಖುಷಿಯಾದ ಗಜಾಸುರನು ಗಹಗಹಿಸಿ ನಗುತ್ತಾ, ನನಗೆ ಸಾವಿಲ್ಲ, ಏಕೆಂದರೆ ಈ ಜಗತ್ತಿನಲ್ಲಿ ಕಾಮನ ವಶವಾಗದೇ ಇರುವವರು ಯಾರೂ ಇಲ್ಲ ಎಂದು ಹರ್ಷಿಸಿದನು. ದೇವಾಗ್ನು ದೇವತೆಗಳು ಸೇರಿದಂತೆ ಇಂದ್ರ, ಅಗ್ನಿ, ವರುಣ ಅಲ್ಲದೆ ಅಸುರ ಸಂಹಾರಿ ವಿಷ್ಣು ಕೂಡ ಇದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಹೀಗಿರುವಾಗ ತಡೆಯುವವರು ಯಾರು ಎಂದು ಅಟ್ಟಹಾಸಗೈಯುತ್ತಾ ದೇವರ ದೇವನಾದ ಪರಮೇಶ್ವರನನ್ನು ಮರೆತು ಬಿಟ್ಟಿದ್ದ. ಶಿವ ಅಂದರೇನು? ಹೂ ಬಾಣ ಬಿಟ್ಟ ಮನ್ಮಥನನ್ನು ತನ್ನ 3ನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡಿದ ಶಿವನ ಮುಂದೆ ಗಜಾಸುರನಿಗೆ ಇದ್ದವರ ಯಾವ ಲೆಕ್ಕ? ಇದನ್ನು ಗಜಾಸುರ ಅಹಂಕಾರದಿಂದ ಮರೆತು ಬಿಟ್ಟಿದ್ದ. ಶಿವನು ಬರುವ ಹೊತ್ತಿಗೆ ಸರಿಯಾಗಿ ಗಜಾಸುರನು ಕಾಶಿಗೆ ಬಂದು ಅಲ್ಲಿರುವ ಋಷಿಮುನಿಗಳಿಗೆ ರಾಕ್ಷಸ ಹಿಂಸೆ ಕೊಡತೊಡಗಿದ್ದ. ಇದೇ ಕಾರಣಕ್ಕಾಗಿ ಋಷಿಮುನಿಗಳು ರಕ್ಷಿಸಿ ರಕ್ಷಿಸಿ ಎಂದು ಆಕ್ರಂದನ ಮಾಡುತ್ತಿದ್ದರು. ಇದು ಶಿವನಿಗೆ ಕೇಳಿಸಿತು. ಬ್ರಹ್ಮನು ಕೊಟ್ಟ ವರದಿಂದ ಮದದಿಂದ ಮದೋನ್ಮತ್ತನಾಗಿ ಇಡೀ ಜಗತ್ತನ್ನೇ ನುಂಗಿ ಹಾಕಲು ಹೊರಟಿದ್ದ. ಆದರೆ ವಿಧಿ ನಿಯಮದಂತೆ ಇವನಿಗೂ ಮರಣ ಸಮೀಪಿಸಿತ್ತು. ಹೀಗಾಗಿಯೇ ಕಾರ್ಯಕಾರಣ ನಿಮಿತ್ತವೆಂಬಂತೆ ಪರಮೇಶ್ವರನು ಸತಿಯೊಡನೆ ಕಾಶಿನಗರಕ್ಕೆ ಬಂದಿದ್ದನು. ತನ್ನನ್ನು ಬಿಟ್ಟರೆ ಇಲ್ಲ, ತನಗೆ ಸಾವಿಲ್ಲ ಎಂದು ಸೊಕ್ಕಿನಿಂದ ಮೆರೆದು ಜನಗಳಿಗೆ, ಸಾಧು ಸಂತರಿಗೆ ಹಿಂಸೆ ಕೊಡುತ್ತಿದ್ದುದನ್ನು ಸದಾಶಿವನು ಸಹಿಸಲಿಲ್ಲ. ಉರಿಗಣ್ಣಿನಿಂದ ತನ್ನ ತ್ರಿಶೂಲವನ್ನೆತ್ತಿ ಗಜಾಸುರನ ಮೇಲೆ ಎಸೆದು ಅದರಿಂದ ಅವನನ್ನು ತಿವಿಯುತ್ತಾ ತ್ರಿಶೂಲದ ತುದಿಯಿಂದ ಗಜಾಸುರನನ್ನು ಮೇಲಕ್ಕೆ ಎತ್ತಿ ಛತ್ರಿಯಂತೆ ತನ್ನ ತಲೆಯ ಮೇಲೆ ಹಿಡಿದುಕೊಂಡನು. ಇದನ್ನೆಲ್ಲ ನೋಡಿದ ಗಜಾಸುರನಿಗೆ ಶಿವನನ್ನು ಕಂಡು ಆನಂದವಾಯಿತು. ಏಕೆಂದರೆ ಪರಮಶಿವನು ಕಾಮನನ್ನು ಜಯಿಸಿದವನು. ಇಂತಹ ಪರಮೇಶ್ವರನಿಂದ ಸಾಯುತ್ತಿರುವುದು ನನ್ನ ಪುಣ್ಯ ಎಂದು ಅವನ ಮನಸ್ಸು ಸಂತೋಷದಿಂದ ಬೀಗಿತು. ಶಿವನೇ, ನಾನು ನಿನ್ನ ಕೈಯಿಂದ ಸಾಯುತ್ತಿದ್ದೇನೆ. ಅದರಲ್ಲಿ ನಿನ್ನ ತ್ರಿಶೂಲದ ಅಗ್ರಭಾಗದಿಂದ ಎತ್ತಿ ಹಿಡಿದಿರುವೆ. ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಇಂಥ ಅಪರೂಪದ ಪುಣ್ಯ ಸಿಕ್ಕಿದ್ದು ನನ್ನ ಸುಕೃತ ಎಂದು ಗಜಾಸುರನು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸತೊಡಗಿದನು. ಗಜಾಸುರನ ಮಾತನ್ನು ಕೇಳಿ ಶಿವನಿಗೆ ಆಶ್ಚರ್ಯವಾಯಿತು. ಗಜಾಸುರನ ಬಗ್ಗೆ ಅನುಕಂಪ ಮೂಡಿತು. ಏಕೆಂದರೆ ಸುರಾಸುರರಲ್ಲಿ ಭೇದವೆಣಿಸದೆ ಎಲ್ಲರೂ ಸಮಾನವೆಂದು ಕಾಣುವ ಶಿವನ ಪಾತ್ರ ಹಿರಿದಾದುದು. ಈಗ ನಿನ್ನ ತಲೆ ತೆಗೆಯುತ್ತಿರುವೆ. ಕೊನೆಗಾಲದಲ್ಲಿ ನಿನಗೆ ಏನು ಬೇಕೋ ಆ ವರವನ್ನು ಕೇಳು ಎಂದನು. ಪರಮಾನಂದಭರಿತವಾದ ಗಜಾಸುರನು, ತಂದೆ, ನೀನು ದಿಗಂಬರನಾಗಿದ್ದೀಯ. ನೀನು ನನ್ನ ಮೇಲೆ ಕರುಣೆ ತೋರುವುದಾದರೆ ನಿನ್ನ ದೇಹ ಮುಚ್ಚಲು ನನ್ನ ದೇಹದ ಚರ್ಮವನ್ನೇ ಬಟ್ಟೆಯನ್ನು
ಮಾಡಿಕೊಂಡು ಧರಿಸುವಂತೆ ಧರಿಸಬೇಕು. ನೀನು ನನ್ನ ಚರ್ಮವನ್ನು ನಿನ್ನ ಮೈಮೇಲೆ ಧಾರಣೆ ಮಾಡಿದಾಗ ಸುಗಂಧವನ್ನು ಬೀರಲಿ, ನಿನಗೆ ಧರಿಸಲು ಅನುಕೂಲವಾಗುವಂತೆ ಮೃದುವಾಗಲಿ, ಭೂಷಣವಾಗಿ ಶೋಭಿಸಲಿ. ಇದರಿಂದ ನಾನು ನಿನ್ನ ಜೊತೆ ಇದ್ದಂತೆ ಆಗುತ್ತದೆ. ಇಂದಿನಿಂದ ನೀನು ಕೃತ್ತಿಕವಾಸ ಎಂದು ಜನಪ್ರಿಯನಾಗು ಎಂಬ ವರವನ್ನು ಗಜಾಸನ ಪರಮೇಶ್ವರನಲ್ಲಿ ಕೇಳಿ ಪಡೆದನು. ಶಿವನು ಸಂತೋಷದಿಂದ, ಗಜಾಸುರ, ನಿನ್ನ ಅಪೇಕ್ಷೆಗಳೆಲ್ಲವೂ ನೆರವೇರುವುದು. ಮುಕ್ತಿ ಕ್ಷೇತ್ರದಲ್ಲಿ ನಿನ್ನ ಶರೀರಲಿಂಗ ವಿಗ್ರಹವಾಗುವುದು. ನಿನ್ನ ತೊಗಲನ್ನು ನಾನು ಧರಿಸಿದ್ದರಿಂದ ಇನ್ನು ಮುಂದೆ ನಾನು ಕೃತ್ತಿವಾಸೇಶ್ವರಲಿಂಗನಾಗುವೆ. ಈ ಲಿಂಗವು ಮಹಾಪಾಪವನ್ನು ನಾಶ ಮಾಡುವ ಸರ್ವಶಿರೋಮಣಿಯಾಗುವುದು. ಪ್ರಸನ್ನಗೊಂಡ ಶಿವನ ಅನುಗ್ರಹದಿಂದ ಗಜಾಸುರನ ತೊಗಲು ಶಿವನ ಮೈ ಮೇಲೆ ಉತ್ತರೀಯವಾಗಿ ಶೋಭಿಸಿತು. ದಿಗಂಬರನಾಗಿದ್ದ ಶಿವನು ಆನೆಯ ಚರ್ಮದಂತೆ ಗಜಾಸುರನ ತೊಗಲನ್ನು ಶಿವನು ಮೈಮೇಲೆ ಹೊದ್ದುಕೊಂಡಿದ್ದರಿಂದ ಅಂದು ಕಾಶಿಯಲ್ಲಿ ಸಂಭ್ರಮದಿಂದ ಮಹಾ ಉತ್ಸವವೇ ನಡೆಯಿತು. ಇದಲ್ಲದೆ ಶಿವನು ಗಜಾಸುರನ ಮೇಲೆ ಆವೇಶಗೊಂಡು ತನ್ನ ತ್ರಿಶೂಲದ ಅಗ್ರಭಾಗದಿಂದ ಮೇಲೆತ್ತಿ ಹಿಡಿದದ್ದರಿಂದ ತ್ರಿಶೂಲದ ಕೆಳತುದಿ ಭೂಮಿಗೆ ತಗುಲಿದ ಜಾಗದಲ್ಲಿ ದೊಡ್ಡ ಹೊಂಡವಾಗಿ ನೀರು ಹರಿಯಿತು. ಅದು ಹಂಸತೀರ್ಥವಾಗಿ ಹರಿದು ಕೃತ್ತಿವಾಸೇಶ್ವರ ಲಿಂಗದ ಸಮೀಪವೇ ಇದ್ದು, ಇದರ ಸುತ್ತಮುತ್ತಲೂ ಋಷಿಮುನಿಗಳು ಸ್ಥಾಪಿಸಿದ 10,000ಕ್ಕೂ ಹೆಚ್ಚು ಲಿಂಗಗಳಿದ್ದು ಭಕ್ತರಿಗೆ ಪವಿತ್ರ ತಾಣವಾಗಿದೆ. ಇದು ದಿಗಂಬರನಾಗಿದ್ದ ಶಿವನು ಗಜಚರ್ಮಾಂಬರಧಾರಿಯಾದ ಕಥೆ. ಇದ್ರೆ ಗೊತ್ತಾಯ್ತಲ್ವಾ ಗಜಚರ್ಮಾಂಬರ ಅಂತ ಶಿವನ ಯಾಕೆ ಕರೀತಾರೆ, ಅದರ ಹಿನ್ನೆಲೆ ಏನು ಅಂತ. ಹಾಗಾದರೆ ಕತೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.